morning. Good morning, sir. Mr. Nilesh, Dr. Nilesh, Master Diploma in Acupuncture and a Diploma in Verma and a Gnano Specialist. ಇವತ್ತೇ ಒಂದು ಅದ್ಭುತವಾದ ಒಂದು ನಿಮಗೆ ಟೆಸ್ಟಿಮೋನಿಯಲ್ ಹೇಳಲಿಕ್ಕಿದೆ. DXN ನಮ್ಮ ಒಂದು ಗ್ಯಾನೋಡರ್ಮ ತಗೊಂಡು ಈಗ ಅದ್ಭುತ ಅಂದರೆ ಈಗ ಅವರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನಿಮಗೆ. ಈಗ ಅವರು ನಮ್ಮ ಏಲಕ್ಕಿ ಶೆಟ್ಟರ್ ಅಂತ ಇಲ್ಲೇ ನಮ್ಮ ಹುಬ್ಬಳ್ಳಿ ಸಿಟಿ ಪಾರ್ಕ್ ಸಿಟಿ ಪಾರ್ಕಲ್ಲಿದ್ದಾರೆ. ಸೊ ಅವರಿಗೆ ನಮಗೆ ಸುಮಾರು ವರ್ಷದ ಪರಿಚಯ ಇದೆ. ಬಟ್ ಇತ್ತೀಚೆಗೆ ಅವರಿಗೆ ಒಂದು 7-8 ಮಂತ್ಸ್ ಬ್ಯಾಕ್ ಅವರಿಗೆ ಪ್ರಾಬ್ಲಮ್ ಅಂತಂದರೆ ಅವರಿಗೆ ಶುಗರ್ ಮೊದಲಿಂದೇ ಸ್ವಲ್ಪ ಶುಗರ್ ಇತ್ತು. ಆನಂತರ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆಯಿತು. ಕಿಡ್ನಿ ಎಷ್ಟು ಅಂತಂದರೆ ಅವರಿಗೆ ಕ್ರಿಯೇಟಿನ್ 6+ ಹೋಯಿತು, 6+ ಕ್ರಿಯೇಟಿನ್ ಜಾಸ್ತಿ ಆದ್ದರಿಂದ ಅವರಿಗೆ ಡಾಕ್ಟರ್ ಅವರಿಗೆ ಸಜೆಷನ್ ಡಯಾಲಿಸಿಸ್ ಸಜೆಷನ್ ಅಂತ ಆಯಿತು. ಅವರೆಲ್ಲ ಓಕೆ ಆಯಿತು. ಡಯಾಲಿಸಿಸ್ ಎಲ್ಲ ಈಗ ಡಯಾಲಿಸಿಸ್ ಮಿಷನ್ಸ್ ಎಲ್ಲ ಮನೆಗೆ ಬಂದುಬಿಡ್ತು. ಇನ್ನೇನು ಡಯಾಲಿಸಿಸ್ ಸ್ಟಾರ್ಟ್ ಆಗಬೇಕಂದಾಗ ನಾವು ಸ್ವಲ್ಪ ಡಿಸ್ಕಷನ್ ಮಾಡಿಬಿಟ್ಟು ನಾನು ಅವರಿಗೆ ಚಾಲೆಂಜ್ ಮಾಡಿದೆ, ಇಲ್ಲ ನಿಮ್ಮ ಡಯಾಲಿಸಿಸ್ ಅವಶ್ಯಕತೆ ಇಲ್ಲ, ನಿಮಗೆ 100% ಕ್ಲಿಯರ್ ಆಗುತ್ತೆ ಅಂತ ನಾನು ಅವರಿಗೆ ಈ ಒಂದು ಗ್ಯಾನೋಡರ್ಮ ಚಾಲೆಂಜ್ ಮಾಡಿ ಹೇಳಿದಾಗ ಅವರು ಒಪ್ಕೊಂಡು ನಮ್ಮ ಈ RG ಮತ್ತು GL ಅದು ಮತ್ತು ಎಲ್ಲ ಪ್ರಾಡಕ್ಟ್ಸ್ ಇದೆ. ಅದು ನಾನು ಮತ್ತೆ ಹೇಳ್ತೀನಿ. ಇವೆಲ್ಲ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದು ಅವರಿಗೆಲ್ಲ ಹೇಳಿದಾಗ ಅವರೆಲ್ಲ ಸ್ಟಾರ್ಟ್ ಮಾಡಿ ಅವರು ಒಂದು ಮಿರಾಕಲ್ ರಿಸಲ್ಟ್. ಈಗ ಅವ್ರದ್ದೆಲ್ಲ 6, 8 ಎಲ್ಲ ಹೋಗಿದ್ದೆಲ್ಲ ನಾರ್ಮಲ್ ಆಗಿ ಈಗ ಅವ್ರ ಕ್ರಿಯೇಟಿನ್ ಎಲ್ಲ ಈಗ ನಾರ್ಮಲ್ ಆಗಿದೆ. ಅವರೇ ನಿಮಗೆ ಮಾತಾಡ್ತಾರೆ, ಒಂದು 2 ನಿಮಿಷ ಮಾತಾಡ್ತಾರೆ. ಹಾಗಾಕೊಂಡು ಫಸ್ಟ್ ನಾನು ಹೇಳೋದು ಇಷ್ಟೇ, ಇಟ್ ಇಸ್ ಅ ಪ್ರಿವೆನ್ಷನ್ ಪ್ರಾಡಕ್ಟ್. ನೀವೇನು ಮಾಡಬೇಕು ಅದನ್ನು ಅವರಂತ ಮಾತಾಡಿಸ್ತೀನಿ, ಆನಂತರ ನಿಮಗೆ ಹೇಳ್ತೀನಿ. ಸರಿ ಸರ್, ಮಾತಾಡಿ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ನಾವು ಇದು ಪತ್ರೇಶ್ವರಿ ಏಲಕ್ಕಿ ಶೆಟ್ಟರ್ ಅಂಥೇಳಿ. ನನಗೆ 15 ವರ್ಷದಿಂದ ಡಯಾಬಿಟಿಕ್ ಇದೆಲ್ಲ BP ಇತ್ತು. ಈಗ ನಮ್ಮದು ಕ್ರಿಯೇಟಿನ್ ಸ್ವಲ್ಪ ಜಾಸ್ತಿ ಆಗಿತ್ತು. ಅವಾಗ ಒಂದು 600-700 ಮಟ್ಟ ಆಗಿತ್ತು. ಆಮೇಲೆ ನಮಗೆ ನೀಲೇಶ್ ಡಾಕ್ಟ್ರ್ ಪರಿಚಯ ಆದಮೇಲೆ ಅವರು ಎಲ್ಲ ಹೇಳಿದರು, ಅಣಬೆದ ಪ್ರೊಡಕ್ಷನ್ದ ಬಗ್ಗೆ ಎಲ್ಲ ಹೇಳಿದರು. ಆಮೇಲೆ ಈಗ ಕನಿಷ್ಠ ಒಂದು 6 ತಿಂಗಳು ಅವಾಗ ಇದರಲ್ಲಿ RG-GL ಅಂತಿದೆ. ಆಮೇಲೆ ಮೊರಿಂಜಾ ಇದು ಜ್ಯೂಸ್ ಇದೆ. ಆಮೇಲೆ ಲೈನ್ಸ್ ಮ್ಯಾನ್, ಕಾರ್ಡಿಸೆಪ್, ಆಮೇಲೆ ಎಲ್ಲ ಇದೆ. ಅವನ್ನೆಲ್ಲ ನಾವು ರೆಗ್ಯುಲರಾಗಿ ತೊಗೊಳಾದ್ಮೇಲೆ ಎಲ್ಲ ರೀತಿಯಿಂದ ನನಗೆ ಭಾಳ ಇದಾಯಿತು, ಸ್ಟ್ರೆಂಗ್ತೂ ಬಂತು, ಮತ್ತು ಎಲ್ಲ ಇದಾಯ್ತು, ಆರಾಮಾಯಿತು. ಆವಾಗ ಇವ್ರಿಗೂ ಹೇಳಿದೆ ನನಗೆ ಭಾಳ ಖುಷಿ ಆಯಿತು ಅದರಿಂದ. ಆಮೇಲೆ ನಿಮ್ಮ ಪ್ರಾಡಕ್ಟ್ ಭಾಳ ಭಾಳ ಇದಿದೆ ಬಿಟ್ರೆ ಇಫೆಕ್ಟಿವ್ ಭಯಂಕರ ಇದೆ. ಭಾಳ ಈಗ ಸರ್, ಈಗ ನೀವು ಜನರಿಗೆ ಈಗ ನೋಡಿ, ಎಷ್ಟೋ ಜನ ಏನು ಮಾಡ್ತಾರೆ, ಡಾಕ್ಟರ್ಸ್ ಏನು ಮಾಡ್ತಾರೆ, ಈಗ ಡಯಾಲಿಸಿಸ್ ನೋಡಿ ಏನಾಗುತ್ತೆ, ಕ್ರಿಯೇಟಿನ್ 2, 3, 4 ಪಾಯಿಂಟ್ ಬಂದ್ರು ಡಯಾಲಿಸಿಸ್ ಅಂತ ಹೇಳ್ಬಿಡ್ತಾರೆ. ಡಯಾಲಿಸಿಸ್ಗೆ ಹೋಗ್ಬಿಟ್ಟು ತುಂಬಾ ಜನರಿಗೆ ಏನಾಗುತ್ತೆ, ಭಯ ಪಡಿಸ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, 2.5 ಇದ್ದಾಗ 1.7 ಇದ್ದಾಗ ಹೇಳಿದ್ರು ನಿಮಗೆ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತ 1.7 ಇದ್ದಾಗ ಹೇಳಿದ್ರಂತೆ. ಅಂದ್ರೆ ಏನ್ ಭಯ ಪಡಿಸ್ಬಿಡ್ತಾರೆ. ತುಂಬಾ ಜನ ಏನ್ ಮಾಡ್ತಾರೆ, ಭಯ ಪಡ್ಕೊಂಡು ಸೀದಾ ಡಯಾಲಿಸಿಸ್ಗೆ ಹೋದಂತರ ಒಂದ್ಸಲ ಡಯಾಲಿಸಿಸ್ಗೆ ಹೋಯ್ತು, ಅವಾಗ ಏನಾಗುತ್ತೆ, ಪರ್ಮನೆಂಟ್ ಆಗಿ ನಿಮ್ಗೇನಾಗುತ್ತೆ, ಪರ್ಮನೆಂಟ್ ಮತ್ತೆ ಅವಾಗ ಬದುಕೋದು ಕಷ್ಟ. ಪರ್ಮನೆಂಟ್ ಆಗಿ ಏನಾಗುತ್ತೆ, ನೀವು ಲೈಫ್ ಲಾಂಗ್ ಡಯಾಲಿಸಿಸ್ ಮಾಡಿಸ್ಬೇಕಾಗ್ತದೆ. ಅದಕ್ಕೆ ಮತ್ತೆ ನಿಮಗೆ ಅದಕ್ಕೆ ಬೇರೆ ಯಾವುದೂ ಇರುವುದಿಲ್ಲ. ಈಗ ನೋಡಿ, ಅವರು ಈ ಒಂದು ಗ್ಯಾನೋಡರ್ಮ, ಈ ಒಂದು ಮಲೇಷಿಯನ್ ಪ್ರಾಡಕ್ಟ್ ಗ್ಯಾನೋಡರ್ಮ ತೊಗೊಂಡ್ಬಿಟ್ಟು, ಈಗ ಯಾಕಂದರೆ ನಾನು ಸಿನ್ಸ್ 25 ಇಯರ್ಸಿಂದ ಇದನ್ನು ತುಂಬ ಜನರಿಗೆ ಇದನ್ನು ಸಜೆಸ್ಟ್ ಮಾಡಿದ್ದೀನಿ. ಹಾಗಾಕೊಂಡು ಬಹಳ ಜನ, ಲಕ್ಷಾಂತರ ಜನ ಇದನ್ನು ತೊಗೊಂಡು ಗುಣ ಆಗಿದೆ. ಗುಣ ಆಗಿದೆ. ಹಾಗಾಕೊಂಡು ಈಗ ಅವರು ಬಹಳ ಒಂದು ರಿಸಲ್ಟ್ ತೊಗೊಂಡಿದ್ದಾರೆ. ಈಗ ಅವರಿಗೆ ಸರ್ ಕ್ರಿಯೇಟಿನ್ ಎಷ್ಟಿದೆ ಈಗ? ಕ್ರಿಯೇಟಿನ್ 3.3. ಓಹ್ ನೋಡಿ, 7 to 8 ಹೋಗಿದ್ದು ಈಗ ನೋಡಿ 3.3 ಬರೀ ವಿದಿನ್ 6 ಮಂತಲ್ಲಿ ಬಂದಿದೆ. ಈಗ ಅವರಿಗೆ ಯೂರಿನ್ ಈಗ ಎಲ್ಲ ಸರಿ ಆಗ್ತಾ ಇದೆ. ಯೂರಿನ್ ಅಂತೂ ಫಸ್ಟ್ ಕ್ಲಾಸ್, ಏನು ಪ್ರಾಬ್ಲಮ್, ಯೂರಿನ್ ಸರಿ ಆಗ್ತಾ ಇದೆ, ಮತ್ತೆ ಎಲ್ಲ ಓಕೆ, ಎಲ್ಲ ಬೆಸ್ಟ್ ಎವ್ರಿಥಿಂಗ್ ಇದು. ಮೇನ್ ಇನ್ನೂ ಅಂತಾರೆ ವಿಷಯ ಅಂದ್ರೆ, ಈಗ ಜಸ್ಟ್ ಒಂದು 5-6 ತಿಂಗಳ ಹಿಂದೆ ನನಗೆ ಭಯಂಕರ ಯಾವಾಗ ನಾನು BP ನೋಡ್ತೀವಿ 180, 170 ಇತ್ತು.
ಆಮೇಲೆ ಯಾವಾಗ ನಿಮ್ಮ ಪ್ರಾಡಕ್ಟ್ ಸ್ಟಾರ್ಟ್ ಆಗಲ್ಲ ಹಾಂ ಇವತ್ತಿನ ಮಟನು ಹಾಂ 110 ಹಾಂ ಎಷ್ಟೇ ಇದೆ. ಓಹ್ ಗ್ರೇಟ್ 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 ಗ್ರೇಟ್. ನೋಡಿ ನಾನು ಇವತ್ತಿಗೂ ಇದಿಲ್ಲ, ಯಾವ್ದಿಲ್ಲ ಮುಗಿದ್ ಹೋತ್ರಿ. ಹಾಂ ಎಷ್ಟು ಬಂದು ನಿಮ್ಗೆ ಆಶ್ಚರ್ಯ ಅನ್ನಿಸ್ತೈತಿ. ಹಾಂ 10 ರಿಂದ 15 ಸತ ಅಡ್ಮಿಟ್ ಆಗಿರ್ಬೋದು ನಾವು. ಅಷ್ಟು ಬಿ ಪಿ ರೈಸ್ ಒಂದ್ಸತಿ ಅಂತೂ ಐ ವುಡ್ ಹ್ಯಾವ್ ಗಾನ್ ಇನ್ ಕೋಮಾ. ಶೇ ಹೋ 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 ಕೋಮಾ ಹೋಗಿದ್ವಿ. ಓಕೆ ಎಷ್ಟ್ರಿ 160 ಹಾಂ 170 180 ಲಾಸ್ಟ್ 230 ಮಟ್ಟ ಬಂತು. ಓಹೋ. ಸೊ ಆಂಬ್ಯುಲೆನ್ಸ್ ತಗೊಂಡ್ರೆ ಅವ್ರು ಇಮ್ಮಿಡಿಯೇಟ್ಲಿ ಅವ್ರನ್ನ ICUದಾಗ ಇದು ಮಾಡಂತಂದ್ರು. ಹಾಂ ಆಮೇಲೆ ಹಾಫ್ ಆನ್ ಅವರ್ ಜಾಸ್ತಿ ಆಗಿದ್ರೆ ಐ ವುಡ್ ಹ್ಯಾವ್ ಗಾನ್ ಇನ್ ಕೋಮಾ. ಅಚ್ಚಾ ಅಚ್ಚಾ ಅಚ್ಚಾ. ಸೊ ಮತ್ತು ಅದೆಲ್ಲ ಡಿಸ್ಚಾರ್ಜ್ ಯಾವಾಗ ಟೆಂಪರರಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಮತ್ತು ನಿಮ್ಮ ಪ್ರಾಡಕ್ಟ್ ಅಂತೂ ಕಂಟಿನ್ಯೂಸ್ ಬಂತು. ಅವತ್ತಿಂದ ಇವತ್ತಿನವರೆಗೂ BP ಎಲ್ಲ ನಾರ್ಮಲ್. ಗ್ರೇಟ್ ಗ್ರೇಟ್ ಗ್ರೇಟ್. ಹಾಂ ಯಾಕೆ ಓಕೆ ಥ್ಯಾಂಕ್ ಯು. BPನೂ ನಾರ್ಮಲ್ ಇದೆ, ಎಲ್ಲನೂ ಇದೆ. ಹೆಲ್ತ್ ಈಗ ಭಾಳ ಚೆನ್ನಾಗಿ ಹೆಲ್ತ್ ಅಂತೂ ಭಾಳ ಎಕ್ಸಲೆಂಟ್. ಓಕೆ ನಾನು ಹೇಳಲಿಕ್ಕೆ ಇಷ್ಟಪಡೋದು ಯಾಕೆಂತಂದರೆ ತುಂಬ ಜನರಿಗೆ ಈ ಒಂದು ಗ್ಯಾನೋಡರ್ಮ ಬಗ್ಗೆ ಮಾಹಿತಿ ಇಲ್ಲ. ಏನಂತಂದರೆ ಇದು ಪ್ರಿವೆನ್ಷನ್ ಪ್ರಾಡಕ್ಟ್, ಅಂದರೆ ಈಗ ಮುಂಜಾಗ್ರತೆಯಾಗಿ ತೊಗೊಳುವಂಥದ್ದು. ತುಂಬ ಜನ ಏನಾಗುತ್ತೆ, ನಾವು ಆದಮೇಲೆ ನಾವು ಮನೆ ಸುತ್ತ ಮಾರ್ಕೊಂಡ್ಬಿಡ್ತೀವಿ. ಯಾಕಂದರೆ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಬೇಕಲ್ಲ, ಮನೆ ಸುತ್ತ ಮಾರ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಪ್ರಿವೆನ್ಷನ್ ಆಗಿ ತೊಗೊಳ್ಳಿ. ಓಕೆ, ಇದ್ರ ಬಗ್ಗೆ ನಾನು ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಆರೋಗ್ಯವನ್ನು ಪಡ್ಕೊಳ್ಳಿ. ಹಾಸ್ಪಿಟ್ಲ್ ಈಗ ಇದು ಯಾಕೆ ತೊಗೋಬೇಕಂದ್ರೆ ನಾವು ಹಾಸ್ಪಿಟ್ಲ್ ಮೆಟ್ಲು ಹತ್ತೋದು ಬೇಡ ಅಂತ. ಅದಕ್ಕೋಸ್ಕರ ನಾವು ಈ ಒಂದು ಸಪ್ಲಿಮೆಂಟ್ ಈ ಪ್ರಾಡಕ್ಟನ್ನು ನಿಮಗೆ ಸಮಸ್ಯೆ ಏನೇನಿದೆ ಅದಕ್ಕೆ ತಕ್ಕಂಗೆ ನಾವು ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ, ಹೇಗೆ ತೊಗೋಬೇಕು ಏನೇನು ಅಂತ. ಆ ಥರ ತೊಗೊಳ್ಳಿ. ಯಾಕಂದರೆ ನಿಮ್ಮಂಥ ಬೆಸ್ಟು ಹೆಲ್ತ್ ಟೆಸ್ಟಿಮೋನಿಯಲ್ ನಮ್ಮ ಎಲಕಿ ಶೆಟ್ಟರು ನಮ್ಮ ಜೊತೆಗಿದ್ದಾರೆ ನೋಡಿ. ಅವರು ಈಗ ಏಜ್ ಎಷ್ಟು ಸರ್? ಈಗ 70 ನೋಡಿ 70 ರನ್ನಿಂಗ್. ನೋಡಿ ಈಗ ಏನಾಗುತ್ತೆ, ಈಗಿನ ಒಂದು 30 ವರ್ಷದವರೆಗೆ ಎಲ್ಲ ಪ್ರಾಬ್ಲಮ್ ಚಾಲುವಾಗಿರ್ತವೆ. 70 ರನ್ನಿಂಗ್. ಈಗ ಸಿನ್ಸ್ ಅವರು ನಮ್ಮ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ, ತುಂಬ ಖುಷಿಯಲ್ಲಿದ್ದಾರೆ. ಅವರು ತುಂಬ ಖುಷಿಯಿಂದ ನಮಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನಮ್ಮ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಆನಂತರ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.